ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ನೇಮಕ. ಇದೇ ವಿಚಾರ ಮುಂದಿಟ್ಟುಕೊಂಡು ಮುಗಿಬಿದ್ದಂತಹ ಬಿಜೆಪಿ ಸಿದ್ದರಾಮಯ್ಯ ನಿವೃತ್ತಿ ಸಮಯ ಹತ್ತಿರ ಬಂತು ಅಂತ ಹೇಳಿರುವಂತಹ ಅಶೋಕ್. ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ನೇಮಕ. ಇದೇ ವಿಚಾರ ಮುಂದಿಟ್ಟುಕೊಂಡು ಮುಗಿಬಿದ್ದಂತಹ ಬಿಜೆಪಿ ಸಿದ್ದರಾಮಯ್ಯ ನಿವೃತ್ತಿ ಸಮಯ ಹತ್ತಿರ ಬಂತು ಅಂತ ಹೇಳಿರುವಂತಹ ಅಶೋಕ್. ಸಿದ್ದರಾಮಯ್ಯ ಅವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆಯನ್ನ ಕೊಟ್ಟು ನಿವೃತ್ತರಾಗಿ, ಹಿಂಗಂತ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ದಿನ ಸ್ವಾಮಿ ಈ ಒಂದು ಬಂಡವಾಳು ಅಂತ ಹೇಳಿ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹಠವೋ ಪ್ರಾರಂಭ ಆಗಿದೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಸ್ಥಾನ ತ್ಯಜಿಸಿ ದೆಹಲಿಗೆ ಬನ್ನಿ ಅಂತ ಸಂದೇಶ ರವಾನಿಸಿದಂತಿದೆ. ಇಲ್ಲೇ ಸಂಭಾಳಿಸಲು ಸಾಧ್ಯವಾಗ್ತಾ ಇಲ್ಲ, ಕೇಂದ್ರಕ್ಕೆ ಹೋಗಿ ಏನ್ ಮಾಡ್ತಾರೆ? ಸಿದ್ದರಾಮಯ್ಯ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೇವಡಿಯನ್ನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿದಾಗಿನಿಂದ ಒಂದಲ್ಲ ಒಂದು ಪ್ರಶ್ನೆಗಳು ಹುಟ್ಟಾಕೊಂಡಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಸುರಿದಂಗೆ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸೇರಿಸಿಕೊಂಡಿರುವಂತಹ ಕಾರಣ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಿದ್ದರಾಮಯ್ಯ ಅವರು ಈ ಒಂದು ಕುರ್ಚಿಯನ್ನ, ಸಿಎಂ ಕುರ್ಚಿಯನ್ನ ಬಿಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ವಹಿಸ್ಕೊಟ್ಟು ಹೋಗ್ತಿದ್ದಾರೆ ಅನ್ನುವಂತಹ ಮಾತನ್ನ ಒಂದಿಷ್ಟು ಜನರು ಹೇಳಿದ್ರೆ, ಈಗ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನ ಸಿಕ್ಕಿದೆ, ಕುರ್ಚಿಯನ್ನ ಬಿಡುವಂತಹ ವಿಚಾರವೇ ಇಲ್ಲ ಅಂತ ಹೇಳಿ ಈ ತರ ಪಾಸಿಟಿವ್ ಆಗಿ ಒಂದಿಷ್ಟು ಜನ ಥಿಂಕ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿಯವರ ಲೇವಡಿಗಳು ಕೂಡ ಶುರುವಾಗಿದೆ. ಸಿದ್ದರಾಮಯ್ಯ ನಿವೃತ್ತಿಯ ಸಮಯ ಹತ್ತಿರ ಬಂತು ಅಂತ ಹೇಳಿ ಅಶೋಕ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಟ್ಟು ನಿವೃತ್ತರಾಗಿ, ಹಿಂಗಂತ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನೆಷ್ಟು ದಿನ ಸ್ವಾಮಿ ಈ ಒಂದು ಬಂಡವಾಳು ಅಂತ ಹೇಳಿ ಅಶೋಕ್ ವಾಗ್ದಾಳಿ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಹಠವೋ ಪ್ರಾರಂಭ ಆಗಿದೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿರುವಂಥದ್ದು. ಸಿಎಂ ಸ್ಥಾನ ತ್ಯಜಿಸಿ ದೆಹಲಿಗೆ ಬನ್ನಿ ಅಂತ ಹೇಳಿ ಸಂದೇಶ ರವಾನೆ ಮಾಡಿದಂತೆ ಇದೆ. ಇಲ್ಲೇ ಸಂಭಾಳಿಸಲಿಕ್ಕೆ ಆಗ್ತಾ ಇಲ್ಲ, ಕೇಂದ್ರಕ್ಕೆ ಹೋಗೋದು ಏನು ಮಾಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಬಗ್ಗೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡ್ತಾ ಇರುವಂಥದ್ದು. ಅಂದ್ರೆ ಒಂದೊಂದು ಕಾರಣಕ್ಕೆ ಇಟ್ಕೊಂಡು ಲೇವಡಿ ಮಾಡ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಅದು ಯಾವ ಥಿಂಕಿಂಗ್ ಅಲ್ಲಿ ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೇರಿಸಿದ್ಯೋ ಅವರಿಗೆ ಮಾತ್ರ ಗೊತ್ತು. ಬಾಕಿ ಉಳ್ದವರೆಲ್ಲ ಅವ್ರವ್ರಿಗೆ ಏನೇನ್ ಬೇಕೋ ಅವ್ರವ್ರಿಗೆ ಏನೇನ್ ಬೇಕೋ ಅದನ್ನೇ ತಿಳ್ಕೊಳ್ತಾ ಇರುವಂಥದ್ದು. ಅದು ಬಿಟ್ಟು ಬಾಕಿ ಏನು ತಿಳ್ಕೊಳ್ತಾ ಇಲ್ಲ. ಇನ್ನು ಈ ವಿಚಾರವಾಗಿ ನೆಗೆಟಿವ್ ಆಗಿ ಕನ್ವೆ ಮಾಡ್ತಾ ಇರುವಂತಹ ಬಿಜೆಪಿಯವರು, ಇನ್ನು ಕಾಂಗ್ರೆಸ್ನಲ್ಲಿಯೇ ಹಲವರು ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡ್ತಾ ಇದ್ದಾರೆ, ಮುಂದೆ ಅವರಿಗೇನು ಅಂತ ಹಿಂಗೆ ಯೋಚನೆ ಮಾಡಿ ಹೈಕಮಾಂಡ್ ಈ ಒಂದು ಪೋಸ್ಟ್ ಅನ್ನ ನೀಡಿದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲೇ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಏನ್ ಥಿಂಕಿಂಗ್ ಇಟ್ಕೊಂಡು ಈ ಒಂದು ಸ್ಥಾನವನ್ನ ಕೊಟ್ಟಿದೆ ಹೈಕಮಾಂಡ್ ಗೊತ್ತಿರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಹೈಕಮಾಂಡ್ ಚರ್ಚೆ ಮಾಡಿ ಇವೆಲ್ಲ ಕೆಲಸಗಳನ್ನು ನಿಭಾಯಿಸಿರ್ತಾರೆ. ಆದರೆ ಹೊರಗಡೆ ಗುಲ್ಲಾಗ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಮುಂದೇನು ಅಂತ ಯೋಚನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ನತ್ತ ಅಥವಾ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ಮಟ್ಟದತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ ಎನ್ನುವಂತಹ ಸುದ್ದಿ ಈಗ ಚರ್ಚೆಯಲ್ಲಿ ಇರುವಂಥದ್ದು. ಇದಕ್ಕೀಗ ಇನ್ನಷ್ಟು ತುಪ್ಪ ಸುರಿದಂತೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ, ಪ್ರಹ್ಲಾದ್ ಜೋಶಿ ಅವರು, ಅಶೋಕ್ ಅವರು ಒಂದಿಷ್ಟು ಮಾತನಾಡಿದ್ದಾರೆ. ಏನಂತ,
ಸಿದ್ದರಾಮಯ್ಯ ಅವರೇ, ನಿಮ್ಮ ಸೇವೆ ಸಾಕು, ರಾಜೀನಾಮೆ ಕೊಟ್ಟು ನಿವೃತ್ತರಾಗಿ, ಹಿಂಗಂತ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಇನ್ನೆಷ್ಟು ದಿನ ಸ್ವಾಮಿ ಈ ಒಂದು ಬಂಡವಾಳು ಅಂತ ಹೇಳಿ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ, ವಾಗ್ದಾಳಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸುಮ್ಮನೆ ಕೆಣಕ್ತಾ ಇರೋದು ಆರ್ ಅಶೋಕ್ ಅವರು. ಆ ಒಂದು ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗೋದಿಲ್ಲ, ಸಾಧ್ಯವಾಗ್ತಾ ಇಲ್ಲ, ಕೇಂದ್ರಕ್ಕೆ ಹೋಗೋದೇನು ಮಾಡ್ತೀರಾ ಅಂತ ಹೇಳಿ ಅವ್ರು ಹೇಳ್ತಾ ಇರೋವಂಥದ್ದು. ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಿದ್ದರಾಮಯ್ಯ ಹಠವೋ ಪ್ರಾರಂಭ ಆಗಿದೆ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇರೋದು. ಅಂದರೆ ಸಿದ್ದರಾಮಯ್ಯ ಅವರು ಹಠ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈಗ ಆಲ್ರೆಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.